ಪೇಪರ್ ತಗೊಂಬಲ್ಲಿ ಪೇಪರ್ ತಗೊಂಡು ತಗೊಂಡು ನೋಡ್ರ ನನ್ನ ಮಗನೇ ಪೇಪರ್ ಮುಂದೆ ಬರ್ರಿ ನೀವು ಇವ್ರ ಪೇಪರ್ ಕೂಳಾಗಿಟ್ಟೆ ಅಲ್ಲಲೇ ಮಗನ ಅಲ್ಲಲೇ ಮಲ್ಯ ಲೇ ಮಲ್ಯ ನನ್ನ ಮಗನ ಮನೆಯಾಗ ಛತ್ರಿ ಹಿಡಿಯಲ್ಲಲೇ ಮಗನ ಗೌಡ್ರ ನೀವು ಒಂದು ಛತ್ರಿ ನಿಮ್ಗಾಗಿ ಒಂದು ಛತ್ರಿ ಹಿಡಿದು ಮಗನ ನನಗ ಛತ್ರಿ ಅಂತ ಅಲ್ಲಲೇ ಮಗನ ಮಲ್ಯ ಹೋಗು ಮನೆ ಕೆಲಸ ನೋಡ್ಕೊ ಹೋಗು ಮಗನ ಗೌಡ ಅಂದ್ರೆ ಏನಂತ ತಿಳಿದೆ ನೀನು ಈ ಊರಿನ ಗೌಡ ಅಂದಾಗ ಈ ನನ್ನ ಮಕ್ಕಳು ಮಲ್ಯ ಮನೆ ಕೆಲಸ ಮಾಡಕ್ ಈ ನನ್ನ ಮಗ ಲೇ ಮಲ್ಯ ನನ್ನ ಮಗನೇ ಗೌಡುಗ ಕಿಮತ್ತ ಇಲ್ಲ ಹೋಗಣ ಅಲ್ಲಲೇ ಸುತ್ತ ಹತ್ತೂರು ಹಳ್ಳ್ಯಾಗ ನನಗ ಕೊಡೋ ಕಿಮತ್ತ ನೀ ಕೊಡವಲ್ಲಿ ಮಗನ ಗೌಡ್ರ ನೀವೇನ್ ಹೇಳ್ತೀರಿ ಅಂತೀರಿ ನೀವ್ ಹೇಳಿದ್ದೆಲ್ಲ ಮಾಡಾಕತ್ತಿ ನೋಡ್ರಿ ಕಾಲು ಕೈ ಎಲ್ಲ ಮಾಡಿ ಮುಗಿಸಿ ಮುಸ್ಲಾಡ್ಬೇಡ ಬಾರ್ಲಿ ಮಗನ ಬಾಯಿಲೆ ಅಂದಂಗ ಮಾಸ್ತರ ಇವತ್ತ ಹೊಸ ಸುದ್ದಿ ತಂದಿರ ಮತ್ತ ಗೊತ್ತನ ಗೊತ್ತನ್ರಿ ಸರ ಹೊಸ ಸುದ್ದಿ ನನ್ನ ಮಗಳು ಮದುವೆ ನೋಡಾಕ ಇವತ್ತು ಮದುವೆ ಮಾಡಾಕ ಸಿರಹಟ್ಟಿ ಬೀಗ್ರ ಬರ್ತಾರ ಬೀಗ್ರ ಮಲ್ಯ ಹೇಳ್ರಿ ಗೌಡ್ರ ಇವತ್ತ ಇಲ್ಲೇ ಹಳೆ ಬಸ್ ಸ್ಟ್ಯಾಂಡ್ ಐತಲ್ಲ ಹಾ ಅದ ಮತ್ತ ಆ ಹಳೆ ಬಸ್ ಸ್ಟ್ಯಾಂಡಿಗೆ ಹೋಗಿ ಆ ಸಿರಹಟ್ಟಿ ಬೀಗರ್ ಬರ್ತಾರ ಮಧ್ಯಾಹ್ನ ಅವ್ರು ಬರು ಹೊತ್ತಾಗತ್ತಾ ನೀನ್ ಏನ್ ಮಾಡಂದ್ರ ಬರೋಬ್ಬರಿ ಜೋಪಾನ ಮಾಡಿ ನಮ್ಮ ಮನೆಗ್ ಕರ್ಕೊಂಡು ಬರೋ ಜವಾಬ್ದಾರಿ ಮಗನ ನಿಂದ ಮನೆ ಕರ್ಕೊಂಡ್ಬರ್ತೀರಿ ಕಾಜಿ ಬಿಡ್ರಿ ನೋಡ್ತೀನ ನೋಡ್ರಿ ಎಲ್ರಿ ನೋಡ್ತೀನ ನೋಡ್ರಿ ಗೌಡ್ರ ಹಿಂಗ ಹೊಟ್ಟೆ ಲೇ ನನ್ನ ಮಗನ ಮಲ್ಯ ಹಿಂಗ ಹೋಗೋದಿಲ್ಲ ಹಿಂಗ ಹೋದ್ರೆ ಹೆಂಗ ಲೇ ಕೈ ಎಳಿಸಿ ಹೋಗಲೇ ಕೈ ನೋವು ಬರುತ್ತಾ ಹೋಗ ಹೋಗ ಮಗನ ಅಲ್ಲ ಗೌಡ್ತೆ ಇನ್ನೇನಿ ಮಗ ಮಲ್ಯ ಬೀಗ್ರನ್ನ ಕರ್ಕೊಂಡು ಬರಕ ಹೋದ ಅಂದಾಗ ಮತ್ತ ಬೀಗ್ರೆ ನನ್ನ ಮಗಳು ನೋಡಾಕ್ ಬರ್ತಾರಂದ್ರ ಹೆಂಗಿರ್ಬೇಕಿನ್ನ ಅರ್ಬಟ ರೆಡಿ ಮಾಡ್ಬೇಕು ನೋಡ್ ಮತ್ತ ನೀನ ಮಗನ ನಾ ಹೆಂಗ್ ರೆಡಿ ಮಾಡಿದ್ದೇನೆ ಅಂದ್ರೆ ಗೊಂಬೆ ಸಣ್ಣ ಪುಟ್ಟ ಗೊಂಬೆ ಒಂದ್ ಎಕರೆ ಹೊಲ ಮಾರಿ ಇವತ್ತು ನನ್ನ ಮಗಳ ಮದುವೆ ಮಾಡುದ ನಡಿ ರೆಡಿ ಮಾಡಿ
ಮಾಡ್ಬೇಕಂತೇಳಿ ನಿರ್ಧಾರ ಮಾಡೀನಿ. ಅಂದಂಗ ಈ ನನ್ನ ಮಗ ಕಲ್ಯಾಣ, ಈ ನನ್ನ ಮಗ ಬಸ್ಯ ಎಲ್ಲಿ ಹಾಳಾಗಿ ಹೋದ್ರಿ ನನ್ನ ಮಕ್ಕಳು? ಲೇ ಕಲ್ಯಾಣ ಬಸ್ಯ ಬರ್ಲ. ಅಲ್ಲೇ ಇವನವನಿ ನಮ್ಮಪ್ಪ ಈ ಇಬ್ಬರನ್ನಂತೂ ಕರೆಕ್ಟ್ ಹಿಡ್ಕೊಂಡು ಬಂದ. ಇವನ್ ಎಲ್ಲಿಂದ ಹಿಡ್ಕೊಂಬಂದು ಮಾರಾಯ? ಇದು ಯಾಕ ಟ್ಯೂನ ಚೇಂಜ್ ಆಗಾಕತ್ತ ಮಾಸ್ತರ? ಅಯ್ಯೋ ಕತಿ. ಲೇ ಕಲ್ಯ ಬಸ್ಯ ಅಂದಂಗ ಇವತ್ತಲೇ ಕೇಳ್ರಿ ಬ್ರೋ, ನನ್ನ ಮಗಳ ನೋಡಾಕ ಶಿರಹಟ್ಟಿಯಿಂದ ಬೀಗ ಬರೋದ್ರ. ಆಯ್ತಾಯ್ತಾಯ್ತು ಮಕ್ಕಳ, ಇನ್ನೇನ ನಿಮಗೊಂದು ಕೆಲಸ ಹೇಳ್ತೀರಾ? ಮತ್ತ ಹೇಳ್ರಲ್ಲ ಇನ್ನೇನು ಮಕ್ಕಳ, ನಾ ಹೇಳತ್ತೀನಿ. ನಾವು ಮಾಡತ್ತೇವೆ. ಏನ್ ಮಾಡ್ತಿರ್ಲಿ? ಅಲ್ಲಲ್ಲಿ ನಾನು ನಿನಗೆ ಹೇಳ, ಏನು ಅವಂಗ ಹೇಳಿರ್ಲಿ? ನೀವು ನನಗೆ ಹೇಳ್ರ? ಅವ್ರಿಗೆ ನೀವು ಬಾಸ, ನನಗೆ ಇವರು ನನ್ನ ಮಗ ಕೂಡಿ ಬಿಟ್ಟಾನೆ. ಲೇ ಇದು ಗಂಭೀರ ವಿಷಯ ಇದೆ ಮಕ್ಕಳ. ನನ್ನ ಮರ್ಯಾದೆ ತೆಗ್ಯಾಕ ಹುಟ್ಟು ಮಾಡ್ರಿ. ಮತ್ತ ನೀವೇನ ಇವ್ರು ಹೇಳ್ದಂಗ ಮಾಡ್ತಿದ್ರಿ. ಲೇ ಗೌಡ ನೀನಲ್ಲಿ ಗೌಡ ಮತ್ತು ನನ್ನಂಗ ನೀನಾಗತಿಯಲ್ಲ ಲೇ ಮಗನ. ಸುಮ್ಮನೆ ಕಾಮಿಡಿ ಮಾಡಿದ್ರಿ. ನೋಡಿನ ಲೇ ಒಂದು ಕೆಲಸ ಹೇಳ್ತೀನ, ಮತ್ತ ಬರೋಬ್ಬರಿ ಮಾಡ್ಬೇಕಾ? ರಂಗಾಕಿ 100 ಹೇಳಿ 1000 ಹೇಳ್ರಿ. ಯಾರು ಬೇಡತ್ತಾರ? ಗೌಡ್ರ ಹೇಳ್ತೀನ ಮಕ್ಕಳ. ಇನ್ನೇನು ಬರೋಬ್ಬರಿ ನಿಮಗ ಕೆಲಸನ ಹೇಳ್ತೀನಿ. ಮತ್ತ ಹೋಗಿ ಇನ್ನೊಂದು ಮಾಡ್ಬೇಡ್ರಿ ಮಕ್ಕಳ, ಇಬ್ರು ಸೇರಿ. ಅವ್ರು ಹೇಳ್ದಂಗ ಮಾಡ್ತಿದ್ರಿ. ಮಾಡ್ರಿ ಮಕ್ಕಳ, ನೋಡು ಏನ್ ಕೆಲಸ ಮಾಡ್ತೀರಿ ಅಂತೇಳಿ ನೋಡ್ತೀನಿ. ಲೇ ಕಲ್ಯ ಮತ್ತ ನಿನ್ನ ಟ್ಯೂನ್ಯಾಗ ನಾನು ಚಲೋ ಮಾಡ್ಬೇಕೇನ? ಲೇ ಇವತ್ತ ನನ್ನ ಮಗಳನ್ನ ನೋಡಾಕ ಇಲ್ಲೇ ಶಿರಹಟ್ಟಿ ಬೀಗ್ರು ಬರೋರು ಅದಾರ. ಮತ್ತ ನೀವು ಬರೋಬ್ಬರಿ ಕೆಲಸನ ಮಾಡ್ಬೇಕು ನೋಡ. ಮತ್ತಿನ್ನ ಇವ್ರು ಹೇಳ್ದಂಗ ಮಾಡ್ತಿದ್ರಿ. ಇದೊಂದು ನೆಲ ಭಾಳ ಹೊಲಸೈತಿ. ಹೌದ್ರಿ, ಭಾಳ ಹೊಲಸೈತಿ. ನೋಡ್ರಿ ಲೇ ಮಗನ ಏನಂದಿಲ್ಲ? ಗೌಡ ಗೌಡ ಲೇ ಮತ್ತ ಈ ನೆಲನ ಸ್ವಚ್ಛಾಗ ನೀವು ತೊಳಿಬೇಕು. ಏನ್ ಮಾಡ್ಬೇಕು? ತೊಳಿಬೇಕು. ಲೇ ಕಲ್ಲೆ ಏನ್ ಮಾಡ್ತಿಲ್ಲ? ಸ್ವಚ್ಛ ತೊಳಸ್ತೀನ್ರಿ. ಅಂದಂಗ ನಮ್ಮ ಮನಿ ಹಿತ್ತಲು ಬಾಗಿಲದ ಕಿಲಿ ಹಾಕ್ಯಾರ. ಆ ಕಿಲಿನ ತಗದು ಏನ್ ಮಾಡ್ಬೇಕು? ಅಲ್ಲಿ ಹೋಗಿ ಸಬ್ಕರ್ ನೀರೈತಿ, ಆ ಸಬ್ಕರ್ ನೀರು ತಂದು ಸ್ವಚ್ಛಗ ನೆಲಕ್ಕೆ ಹಾಕಿ ತಿಕ್ಕಿ 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 ನನ್ನ ಮಕ್ಕಳು ಇವ್ರನ್ನ ಹೇಳಕ್ಕಿನ್ನ ಮುಂಚೆಕ ಇವರ ಸುತ್ತದ ನೋಡ್ರಿ. ಆತರ್ಲೆ ಏನ್ ಮಾಡ್ತಿರ್ಲಿ? ತಿಕ್ತಿರಿಲ್ಲ ಸ್ವಚ್ಛಗ? ಸ್ವಚ್ಛಗೆ ತಿಕ್ಕಿ 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 ತೊಳಿತೀವ್ರಿ.
ನನ್ನ ಯಾಕೆ ಕೈ ಆಡ್ತಿಲಿ ಹಂಗ ಇವು ನಾವು ಚಲೋ ನನ್ನ ಮಗ ಚೋಡ ಅನ್ನಪ್ಪ ಆಯ್ತು ಇನ್ನೇನು ನೆಲ ತಿಕ್ಕಿರ ಮಕ್ಕಳ ಇನ್ನೇನು ಆ ಕುರ್ಚಿ ತಗಂದು ಇಲ್ಲಿ ಇಟ್ಟು ಸ್ವಚ್ಛಗ ನೀರು ಹಾಕಿ ತೊಳೆದು ಬಿಸಿಲಾಗ ಒಣಗಾಕಿಡ್ರಿ ಮತ್ತೆ ಅಷ್ಟು ಮಾಡ್ತೀರ ಅಲ್ಲೇ ಹಾರಿ ಹೂರಿ ಲೇ ಕಲ್ಯ ಅಚ್ಚ ಇವನು ಕೆಲಸ ಈ ಮಗಳು ಮದುವೆ ಟೈಮ್ನ್ಯಾಗ ಇವನು ಕೆಲಸನ ಮರ್ಯಾಕತ್ ಬಿಟ್ಟು ನೋಡ್ಲಿ ಅಂದಂಗ ಇನ್ನೊಂದು ಕೆಲಸ ಐತಿಲಿ ನಿಮ್ಮ ನಾ ಎಲ್ಲಿ ನಿಂತ ಹೇಳ್ರಿ ಹಾ ಏನ್ ಮಾಡ್ಬೇಕಂದ್ರ ಅದು ಮಲ್ಯ ಆ ಬೀಗರ್ ಕರ್ಯಾಕ್ ಹೋಗ್ಯಾನ ಮಗ ಅಂದಂಗ ಅವಂಗ ಗ್ಯಾಸ್ ತುಂಬಿಸ್ಕೊಂಬ ಅಂತಂದಿದ್ದೆ ಆ ಮಗ ಇನ್ನೂ ಬರವಲ್ಲ ಅವ್ನು ಹೊರಗಡೆ ಬಿಟ್ರಿ ಹೊರಗೆ ಇನ್ನೇನು ಆ ಹಿತ್ತಲ್ದಾಗ ಹಳೆ ಸ್ಟವ್ ಐತಲೆ ಹಾ ಆ ಹಳೆ ಸ್ಟವ್ ತಗೊಂಡ್ಬಂದು ಅದಕ್ಕೆ ನಮ್ಮ ಈರಪ್ಪನ ಅಂಗಡಿಯಾಗ ಚಿಮಣೆ ಎಣ್ಣೆ ಐತಲ್ಲ ಐತ್ರಿ ತಗೊಂಡು ಹಾಕಿ ಹಾ ಸ್ಟವ್ ಹಚ್ಚಬೇಕು ನೋಡು ಮತ್ತೆ ಯಾಕಂದ್ರ ಬೀಗರು ಬಂದ್ರ ಚಾಪ ಮಾಡಕ್ ಬರ್ತ ನೋಡ್ಲಿ ಮತ್ತ ಮಾಡ್ತೀರಾ ಅಲ್ಲ ಹಂಗ ಅಲ್ಲಿ ಒಳಗ ನನ್ನ ಕೋಟ್ ಐತಿಲಿ ತಗೊಂಬಾರ್ಲಿ ಅದನ್ನ ಏನ್ ಮಾಡ್ಬೇಕಂದ್ರ ಇಲ್ಲೇ ಊಟಕ್ಕೆ ಬಡದ್ ಹಾಕ ಇನ್ನು ನಾ ಸ್ವಲ್ಪ ರೆಸ್ಟ್ ಮಾಡಿ ಬರ್ಲ ಮತ್ತ ಬಂದ್ರ ಗಂಡಿನ ಕಡೆ ಬರ್ತಾರ ನೀನ್ ನೋಡಾಕ ಚಂದಕ್ಕ ತಯಾರು ಮಾಡ್ತೀನಿ ಹಿಂಗ ಎಂತ ಗಂಡ ಬೇಕವ ನನಗ ನೋಡ್ ಬೇಯವ್ವ ಸುಂದ್ರನ್ನ ಕರ್ಕೊಂಬರಕ್ ಹೋಗ್ಯಾನ ನಿಮ್ಮ ಅಪ್ಪ ನೀನು ಚಂದಂಗ ರೆಡಿ ಮಾಡ್ತೀನಿ ನಡಿಯವ್ವ ಅಲ್ಲೋ ಮಾಸ್ತರ ಈ ಕಲ್ಯ ಈ ಬಚ್ಚ ನನ್ನ ಮಕ್ಕಳು ಎಲ್ಲಿ ಹಾಳಾಗಿ ಹೋದ್ರು ಲೇ ಕಲ್ಯ ಬಚ್ಚ ಲೇ ಬೀಗ್ರ ಕರೆಯಕ್ ಹೋಗ್ಬೇಕು ಲೇ ಕೋಟ್ ತೊಂಬಲೇ ನನ್ನ ಕೋಟ್
ತರಾಕ್ ಹೋಗ್ಯಾರ್ರಿ. ಹೋಗ್ಯಾನ ತುಂಬ ತುಂಬ ಬಡ 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 ತುಂಬ ನನ್ನ ಮಕ್ಕಳ ನೋಡ್ರ ಸರಿಯಾಗಿ ಗೊತ್ತಾಗ್ಲಿಪ್ಪ. ಯಾಕಲೇ ಕಲ್ಯ ಏನಾತ್ಲೇ ಏನಾತ್ಲೇ ಕಲ್ಯ ಗೌಡ್ರ ಕೋಟ್ ಬರುವಾಗ್ರಿ ಅಲ್ಲಲೇ ಯಾಕೆ ಏನಾತ್ಲೇಪ್ಪ ನೀವ್ ಹೇಳಿದ್ರಲ್ಲ ಹ ಕೋಟ್ ಇಟ್ ಗೂಟ ಮನಿ ಅಂತ ಹೋಗೋ ನೀವು ಚಲೋ ನಮ್ಮ ಮಗ ಸೇರ್ಬಿಟ್ಟು ನೋಡ್ರಿಯಪ್ಪ ನಂಗ ಅಲ್ಲಲ್ಲಿ ಮಗನ ನಾನೇನ್ ಹೇಳಿದ್ದೀನಿ ನೀವ್ ಹೇಳ್ದಂಗ ಮಾಡೀನ್ರಿ. ಮಕ್ಕಳ ಊಟ ಬಡದ ಕೋಟ್ ಹಾಕಂದಿದ್ದೆ ಮಕ್ಕಳ ನೀ ಏನ್ ಮಾಡಿಲಿ ನೀವ್ ಹೇಳಿದ್ದ ಮಾಡೀನ್ರಿ. ಕೋಟ್ ಇಟ್ ಗೂಟ ಬರಿನ ಮಾಡಿಲಿ ಮತ್ತ ಆಯ್ತಾಯ್ತು ಗೌಡ್ತೆ ಗೌಡ್ತೆ ಈಗೀರ ಎಲ್ಲಿ ಹೋದ್ಲು ಏ ಆ ಕೋಟ್ ತಗೊಂಬಾರ ಬಿಟ್ರೆ ಕರೆಕ್ ಹೋಗ್ತೀನಿ ಇನ್ನೊಂದು ಕೋಟ್ ಹೇಳ್ದೆ, ಮತ್ತೆ ಕಲ್ಯಾಣ ಮಲ್ಯಾಣ ಭಕ್ಷಣ ಬೇಡ ಅಂದೆ. ಚಲೋ ಹಾಲು ಇಟ್ಕೋರಿ ಅಂತಂದ್ರೆ ನನ್ನ ಮಾತ ಕೇಳಂಗಿಲ್ಲ ನೀವು. ನೋಡನ್ನೇ ಕಾಲ ಮುಗಿಯಾಕತ್ತಾನೆ ಹಂಗ ನನ್ನವ ಭಾರಿ ಚುರುಕ್ ನನ್ನ ಮಕ್ಕಳು ಅದಾರ ಇವರು ಚುರುಕದಾರ ಮಾಡ್ಯಾರ ಮಾಡಬಾರ್ದು ಕೆಲಸ. ತಾ ಕೋಟ ಹೋಗ್ಬೇಕಿನ್ನ ಬೀಗ್ರ ಕರ್ಯಾಕ ಗೌಡ್ರ ಕೆಲಸದಲ್ಲಿ ಜಗ್ಗದವು. ಹೌದು ಭಾಳ ಐತಿ. ಮತ್ತೆ ಇವ್ರಿಗೂ ಟೈಮ್ ಆಕತಿ. ಜಲ್ದಿ ನಾಟಕ ಮುಗಿಸ್ಬೇಕು. ಹೌದಲ್ರಿಪ್ಪ? ನೆಲ ಉರ್ಸೋದಕ್ಕೆ ನೆಲ ತಮ್ಮ ತೊಗೊಂಬರ್ತೀನಿ ಇಲ್ಲೇ ರೀ. ಇದು ಯಾರು ಬರೆದ ಕಥೆಯೋ ನನಗಾಗಿ ಬಂದ ವ್ಯಥೆಯೋ ಕೊನೆಯಾಗಿ ನೋಡ್ರಿ ಗೌಡ. ಹೌದಲ್ರಿ? ನೆಲಕ್ಕೆ ಹಾಕಂದ್ರಲ್ಲ ಗೌಡ್ರ ಗೌಡ್ರ ನೆಲಕ್ಕ ಅದಲ್ಲ ಹಾಗೆ ಅದಲ್ಲ ಇದು ಯಾರು ಬರೆದ ಕಥೆಯೋ ನನಗಾಗಿ ಬಂದ ವ್ಯಥೆಯೋ ಕೊನೆ ಹೇಗೋ ಅರಿಯಲಾರೆ ಮರೆಯಾಗಿ ಹೋಗಲಾರೆ. ನಾ ಮಾಡ್ಬಿಟ್ಟು ನೋಡ್ಕೊಂಡು ನಿಂತಾರಲ್ಲೇ ನೀವೇ ಕೆಲಸ ಮಾಡ ಮಗನ ಈಗಿನ ಕಾಲದಾಗ ಕಲೆಗೆ ಬೆಲೆ ಇಲ್ಲ. Second time I got it.
ಲೇ ಬೀಗ್ರು ಹಾಕತ್ತೆ ಮಾಡಿ ಕೆಲಸ ಮಾಡ ಲೇ ಬಸ್ಸ ಗ್ಯಾಸ್ ತುಂಬು ಸ್ಟೋವ್ ತುಂಬು ಹೋಗು ಕರೆಕ್ಟ್ ಟೈಮ್ಗೆ ಡೈಲಾಗ್ ಹೊಡ್ತಾರ ಬಂದೆ. ಬರೇ ಪುಣ್ಯರಿಗೆ ಬೆಂಕಿ ಹಚ್ಚಿದಿಲ್ಲ ನಂಬೋರ್ ಸ್ವಲ್ಪ ಬೆಂಕಿ ಹಾಕಂದ್ರೆ ಏನಾಗತ್ತೆ? ಲೇ ಬಸ್ಸ ಅವ್ರು ಹಾಕಲಿದ್ರಲ್ಲ ನೌಕರ ಸಂಘ ಅವ್ರು ಹಾಕಲಿದ್ರು ನೌಕರ ಕ್ರೀಡಾಕೂಟಕ್ಕೆ ಆಗಮಿಸಿರುವಂತ ಗಜೇಂದ್ರಗಡ ತಾಲೂಕಿನ ಯಾವತ್ತು ನೌಕರ ಬಾಂಧವರು ಪಂಪ್ 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 ಲೇ ಹಾ ಸಾಕು ಲೇ ಬಸ್ಸ ಈ ಅರಮನೆ ಐತಲ್ಲ ಇದಕ್ಕಿಷ್ಟು ಬಣ್ಣ ಹಾಕ್ಬೇಕು ಲೇಪ ಬಣ್ಣ ಹಾಕ್ಬೇಕು ಮನೆಗೆ ಹಚ್ಚ ದೊಡ್ಡ ಹಚ್ಚ ಆತಾಳೆ ಆತ ಕುಚ್ಚಾಡಿ ನೀಟಾಗಿ ಕುಚ್ಚ ಈಗ ಬರುತ್ತ ಕುಚ್ಚ ಮಾಡಕ್ಕೊಡ್ತೀವಿ ಕುಚ್ಚಾಕ್ ದೊಡ್ಡವರು नोकरी होती ना नोकरी हण्या भरायचे कोणी होती ने बस ऊपर स्पीड बटन ಏ ಗೌಡ್ದೆ ಏ ಕಲ್ಯ ಬಸ್ ಬರ್ಲಿ ಬೀಗರು ಬರೋ ಹೊತ್ತಾತ ಬೀಗರು ಬರೋ ಹೊತ್ತಾತ ಇನ್ನೆಲ್ಲ ಇವ ಕಲ್ಯ ಬಸ್ ಎಲ್ಲಿ ಹೋದ್ರು ನನ್ನ ಮಕ್ಕಳು ಕಲ್ಯ ಲೇ ಕಲ್ಯ ತಕ್ಕೊಂಬಂದ್ರೆ ಮಕ್ಕಳು ರೆಡಿ ಆಗೇ ಬಂದ್ರಿ ಅಂದಂಗ ಆಯ್ತು ಇನ್ನೇನು ಬೀಗರು ಬರುವತ್ತಾತು ಮಲ್ಯ ಬೀಗರು ಕರ್ಕೊಂಬರ್ಲೇ ಗೌಡ್ರ ಅಲ್ಲ ಇವನು ಯಾಕೆ ಬೀಗ್ರು ಬಂದ್ರ ಬರ್ಲಿ ಯಾವತ್ತರ್ಲಿ ಬೀಗ್ರನ್ನ ಯಾವತ್ತರ್ಲಿ ಕುರ್ಚಾಗ ಕುಂದರ್ಸ್ರಿ ಗಟ್ಟಗ ನನ್ನ ಮಗಳ ಫಿಕ್ಸ್ ಆಗ ಗಟ್ಟಗ ಕುಂದರ್ಸ್ರಿ ಮತ್ತ ನಾವು ಪ್ರಾಕ್ಟೀಸ್ ಮಾಡಿದ ಜಾಗ ತೋರ್ದಿದ್ರ ಇದು ಸ್ವಲ್ಪ ಚಿಕ್ಕದೈತಿ ನೋಡಕ್ಕೆ ಮತ್ತು ನೋಡ್ರಿ ಹಂಗಲ್ಲಿ ಮತ್ತ ಇವ್ರೇನು ಬೀಗ್ರು ಬಂದ್ರ ಬೀಗ್ರ ಅಲ್ರಿ ಬೀಗ್ರ ನೀವೇನು ಬೀಗ್ರು ಬಂದ್ರಿ ನಿನ್ನ ಮದುಮಗ ಎಲ್ಲಿ ಮದುಮಗ ಬಂದ ಕಿಂದರಿ ಜೋಗಿ ಓ ಕಿಂದರಿ ಜೋಗಿ ಗೌಡ್ರ ಭೂತು ಅಮೇರಿಕಾ ಪ್ಯಾಂಟು ಸೌತ್ ಆಫ್ರಿಕಾ. ಇನ್ನು 2 ನಿಮಿಷದಲ್ಲಿ ನಮ್ಮ ನಾಟಕವನ್ನು ಮುಗಿಸಬೇಕಾಗಿ ಕೇಳ್ಕೊಂಡಿದ್ದೀನಿ. ಕೊನೆ 2 ನಿಮಿಷ ತಂಡಕ್ಕೆ.
ಆಯ್ತಾಯ್ತು ಲೇ ಕಲ್ಯ ಅಲ್ಲಿ ಬೀಗ್ರನ್ನ ನೆಟ್ಟ ಕರ್ಕೊಂಬಾಲೆ ಅಂತ ಹೇಳ್ತಿ ಏನಾತ್ಲೇ ಬೀಗ್ರ ಬಿದ್ರಲ್ಲಿ ಏನ್ ಮಾಡಿಲಿ ಲೇ ಏನ್ ಹಾಕಿಲಿ ನೆಲಕ್ಕೆ ಸಬಕಾರ ನೀರು ಹಾಕಂದ್ರೆ ನೀವ್ ಹೇಳ್ತಾ ಹಾಕಿದ್ರಿ ಏನ್ ಹಾಕಿದ್ಲಿ ಸೀಬೆ ಎಣ್ಣೆ ಹೋಗ್ಬೋ ಇವ್ನು ನಾವು ನನ್ನ ಮಗ ಹಿತ್ತಲ್ದಾಗ ಸಬಕಾರ ನೀರು ಹಾಕಂದ್ರ ಈ ನನ್ನ ಮಗ ಚಿಮನೆ ಎಣ್ಣೆನ ಹಾಕ್ಯಾನ ಆಯ್ತಾಯ್ತಾಯ್ತು ಈಗ ಏನ್ ನಿಮ್ದು ಈಗ ಹೇಳ್ರಿ ಹರದ ತಕ್ಷಣ ಕೆಡಿದ್ರಿ ಹಾ ಇರೋದನ್ನ ನೋಡ ಅದನ್ನ ನೋಡ್ಬಿಟ್ಟು ತಪ್ಪು ತಿಳ್ಕೊಬೇಡ್ರಿ ಇಷ್ಟೆಲ್ಲ ಕಡೆ ಹುಡುಕ್ಯಾಡಿ ನನ್ನ ಮಗಳ ಮದುವೆ ಮಾಡ್ಬೇಕಂತ ಮಾಡಿದ್ದೆ ಏನೋ 40 ವರ್ಷಕ್ಕೆ ಕೂಡಿ ಬಂದೈತೆ ನನ್ನ ಮಗಳ ಮದುವೆ ಮಾಡ್ಬೇಕಂತ ಹೇಳಿ ಕರೆದಿದ್ರಿ ತಪ್ಪಾಗೈತ್ರಿ ತಪ್ಪಾಗೈತಿ ಮಗಳು ಕರೀಪ್ಪ ಮೊದ್ಲೇಕ ಗೌಡ್ತೆ ಮಗಳನ್ನ ಕರ್ಕೊಂಡು ಬಾ ಮತ್ತ ತ್ರಿಪುರ ಸುಂದರಿ ಬಾರಿಣಿ ಹಸೆ ಮನೆಗೆ ಮದುವೆ ಮುಗಿದರೆ ರಾತ್ರಿಯೇ ಮೆರವಣಿಗೆ ಬರೆ ಮೆಲ್ಲಗೆ ದುಂಡು ಮಲ್ಲಿಗೆ ಅಂಜದ ಗಂಡಿಗೆ ಜೋಡಿಯಾಗೆ ಮೆಲ್ಲಗೆ ಅಲ್ಲಲ್ಲಿ ಮಲ್ಯ ಇನ್ನ ಗೌಡ್ರು ಬಂದ್ರು ಲೇ ಚಾ ತೊಂಬಲೆ ಚಾ ಪ್ರಕಾರ ತೊಂಬ ಪಡನ ಬಡ ಬಡ ಲೇ ಮಲ್ಯ ಚಾ ಲೇ ಗೌಡ್ರ ಹಾ ಯಾಕ್ಲೇ ಏನತ್ತ ತಾವು ಹತ್ತ ಬಂದ ಏನ್ ಮಾಡಿಲಿ ಅಪ್ಪ ಮತ್ತ ಏನಾತ್ಲೇ ಕಲ್ಯ ಏನ್ ಮಾಡಿದ್ಲಿ ಮಾಡಿದ್ರಿ ಅವ್ರ ಎದಾಗ ಮಾಡಿದ್ರಿ ಬರೋಬ್ಬರಿ ಮಾಡಿ ಮಗನ ಏನ್ ಮಾಡಿಲಿ ಮಗನ ಸೋಪೆ ನೀರು ಹಾಕಿದ್ರಿ ಹೋಗ್ಬೋ ಮಂಜಾಳ ಹೋಗ್ಲಿ ಈ ನನ್ನ ಮಗ ಅನ್ಕೊಂಡೇನ್ರಿ ಈ ನನ್ನ ಮಗ ನೆಲಕ್ಕೆ ಯಾವಾಗ ಸೀಮೆ ಎಣ್ಣೆ ಹಾಕಿ ನೋಡ್ರಿ ಮಾಸ್ತರ ಅವಾಗ ಇವ ಮಗ ಅಲ್ಲಿಗೆ ಸೋಪಿನ ನೀರು ಹಾಕಿ ಅನ್ಕೊಂಡೆ ಲೇ ಚಾ ನೀರ ಕೊಡಲಿ ಮತ್ತ ನೋಡ್ರ ಹೇಳ್ರಿ ಹೊತ್ತಾಗೈತಿ ಹಾ ಚಾಪ ಏನು ಬೇಡ ನೀರ್ ಕೊಡ್ತಾರೆ ನೀರ ಕಾವೇರಮ್ಮ ಕಾಪಾಡಮ್ಮ ಜೋಡಿಯ ಸೇರಿಸು ಈ ಜೀವವ ಉಳಿಸು ಲೇ ನೋಡ್ರಿ ಹೋಲಿ ಮತ್ತ ಬೇಕತ್ತ ಮಗಳನ್ನ ತೋರಿಸ್ತೀನಿ ಲೇ ಅಲ್ರಿ ಗೌಡ್ರು ಮಣಿತನ ತಳ ಹೊಳಿಯುವಂಗ ತಾಂಬೂರ್ ಚರ್ಗಿ ತಗೊಂಬಂದ್ರ ಮಕ್ಕಳು ಪ್ಲಾಸ್ಟಿಕ್ ಚರ್ಗಿ ತಂದು ಕೊಡ್ತಾರ ನನ್ನ ಮರ್ಯಾದೆ ತೆಗ್ಯಾಕ ಹುಟ್ಟಾರ ಮಕ್ಕಳು ಆಯ್ತಾಯ್ತ ಗೌಡ್ರ ಟೈಮ್ ಮಾಡಾಗಿದ್ದಂತ ಜಲ್ದಿ ಕನ್ಯೆ ತೋರಿಸ್ಬೇಕಂತ ಅವ್ರಿಗೆಲ್ಲ ಇವ್ರಿಗೆ ಅಲ್ಲ ನೀವೆಲ್ಲರಿಗೆ ಕೂತಿದ್ ನನ್ನ ಮಗಳು ನೋಡಕ ಕೂತೀರೇನ ಮತ್ತೆ ನೋಡಕ್ ಕೂತಿರತ್ ನೀವೆಲ್ಲರೂ ಅಕ್ಕಿ ಕಾಳು ಹಾಕಿ ಹೋಗ್ತೀರಂತ ತಿಳ್ಕೊಂಡಿದ್ದೆ ಮಕ್ಕಳ ತೋರಿಸ್ತಾ ತಡ್ರೀಗ ಅಲ್ಲ ಹೋಗಿ ತಂಗಿ ನಿನ್ನ ಹೆಸರೇನವ ಯವ್ವ ಯವ್ವ ಮಗಳ ಹೇಳ ಬಂಗಾರ ಏನಿದೆ ಹೆಸರು ಯಾವ ಗೂಗಲ್ ಅಲ್ಲಿ ನೋಡ್ಕೊಂಬಂದಿರಿ ಅಲ್ರಿ ನನ್ನ ಮಗಳ ಹೆಸರು ರೂಪ ಆಯ್ತು ಕೇಳ್ರಿ ತಂಗಿ ಅಡಿಗೆ ಪಡಿಗೆ ಏನಾದ್ರು ಮಾಡಕ್ ಬರ್ತೈತಲ್ಲವೇ ಮಾಡ್ತಾಳ ಅಡಿಗೆ ನನ್ನ ಮಗಳಿಗೆ ಅಡಿಗೆ ಎಲ್ಲ ಮಾಡ್ತಾಳೆ ನಿಮ್ಗೆ ಏನ್ ಬೇಕು ಹೇಳಿ
ಓಕೆ, ತಮ್ಮ ಸಮಯ ಈಗಾಗಲೇ ಮುಕ್ತಾಯ ಆಗ್ಯದ. ಒಂದ್ಸಲ ಹುಡುಗಿ ತೋರಿಸ್ಬಿಡ್ರಿ. ಸಮಯ ಟೈಮ್ ಮುಖ್ಯ ಸರ್. ಇನ್ನೂ 2 ನಾಟಕ ಅದಾವು. ಅವರೆಲ್ಲರೂ ಹುಡುಗಿ ಸಂಬಂಧ ಗಾಯಕೊಂತಾರೆ ಸರ್. ಇನ್ನ ಲಾಸ್ಟ್ 2 ಡೈಲಾಗ್ ಮಕ್ಕ ತೋರ್ಸೇ ಹೋಗಿವಿ, ಹತ್ತಿಕ್ಕ ಹಾಕ ಹೋಗಿರಂತ. ಅಲ್ರಿ ಗೌಡನ ಮದುವೆ ಅಂತ ಅರ್ಬಟ್ಟಿರ್ಬೇಕು, ಯಾಕೆ ಅವಸರ ಮಾಡ್ತೀರಿ? ಎಲ್ಲರೂ ಇವತ್ತು ನಕ್ಕ ಹೋಗ್ಬೇಕು, ನಗ್ಸೆ ಹೋಗ್ತೀವಿ ತಡ್ರಿ. ತಂಗಿ ಹೇಳವ, ಚಾ ಹೆಂಗ್ ಮಾಡ್ತೀವಿ ಹೇಳವ. ಹಾ 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 ಕುಡಿತೀನಿ ಹೇಳ ಬಂಗಾರ. ಹಾ ನೋಡ್ರ ನಮ್ಗೇನು ಚಾ ಏನು ಬೇಡ, ಚಾ ಕುಡಿದು ಬಿಟ್ಬಿಡ್ತೀವಿ. ಹೋಗಿ ಸಾರು ಹೆಂಗ್ ಮಾಡ್ತಾರೆ ಅನ್ಸುತ್ತೆ. ಏ ಮಗಳ, ಸಾರ್ ಹೆಂಗ್ ಮಾಡ್ತಿ ಹೇಳ್ಬೇ ಬಡ ಬಡ. ನೀವೇನು 40 ಮಿನಿಟ್ಸ್ ದಾಟಿತ್ತಂದ್ರೆ ಡಿಸ್ಕ್ವಾಲಿಫೈ ಆಗ್ತದೆ. ದಯವಿಟ್ಟು ಸಮಯದ ಬಗ್ಗೆ ಗಮನ ಇರಲಿ ಸರ್. 40 ಮಿನಿಟ್ಸ್ ದಾಟಿತ್ತಂದ್ರೆ ಡಿಸ್ಕ್ವಾಲಿಫೈ ಆಗ್ತದೆ. ಹಾ ಹಾ ಆಯ್ತು ನೋಡ್ರ, ನಿಮ್ಮ ಮನೆ ಚಾನು ಬೇಡ, ಆಮೇಲೆ ಸಾರು ಬೇಡ. ನೀವ ಇಷ್ಟೆಲ್ಲ ತಿಂದು ಹಿಂಗೆ ಅನುಭವಿಸಿದ್ರು, ನಾವು ಅನುಭವಿಸೋದು ಬೇಕಾಗಿಲ್ಲ. ಮತ್ತೇನಪ್ಪ ಮಗ ಏನು ಮಾಡ್ತೀವ? ಮಾಮ್ ಡ್ಯಾಡ್, ಈ ಕ್ಲೀನಿಂಗು ಕುಕ್ಕಿಂಗು ಎಲ್ಲ ಮನೆಗೆ ಬಂದಾಗ ಕಳಿಸಿ ಸರ್, ಮುಖಾನ ತೋರಿಸುತ್ತೆ. ನಮ್ಮ ಹುಡುಗ ಮಗ ನೋಡಕ್ ಭಾಳ ಅರ್ಜೆಂಟ್ ಮಾಡಕತ್ತಾನ. ಎಲ್ಲರೂ ಅದನ್ನ ಕಾಯಕತ್ತೀರಿ. ಏನ್ರಿ ಮತ್ತು ನಿಮ್ಮ ಮಗಳು ಮಗ ತೋರಿಸ್ಬಿಡ್ಲಲ್ಲ, ಮುಂದೆ ನೋಡೋಣ. ಅರ್ಜೆಂಟ್ ಮಾಡಕತ್ತಾನ, ತೋರ್ಸ್ರೆ ಯಾವ ಮಕಾನ ಸುಂದರಿ ಸುಂದರಿ ಸುರ ಸುಂದರ ತೋರ್ಸ್ರೆ. ಯವ್ವ ಮಗಳ ರೂಪ ಸೆರಗೆ ತೆಗೆದ ಮಕ ತೋರ್ಸವ. ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ ಸುರ ಸುಂದರ ಮೋರೆಯ ವಸಿ ತೋರುವೆಯ ಕಿನ್ನರಿ 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 ಮೋರೆಯ ವಸಿ ತೋರುವೆಯ. ಬಂತು ಬಂತು ನನಗೆ ಬಂತು ಮದುವೆ ಆಗೋ ಯೋಗ ಬಂತು, ಯೋಗದ ಹಿಂದೆ ಪ್ರೀತಿ ಬಂತು, ಪ್ರೀತಿ ಮದುವೆ ಆಗುವಂತು. ನೋಡ್ರ ಹಾ ಹಾ ಬೀರ ಬೀರ ನೋಡ್ರ ಯಾಕ್ರಿ ಎಲ್ಲ ಅಂಟ್ಕೊಂಡ್ಬಿಟ್ಟವ ನೀವು. ಇನ್ನಿಲ್ರಿ ಕುರ್ಚೆ ಹಿಡ್ದಾವ ಅಂದ್ರ ಕುರ್ಚೆ ಫಿಕ್ಸ್ ಆಗ್ಯಾವಂದ್ರ ನನ್ನ ಮಗಳ ಫಿಕ್ಸ್. ನೋಡ್ರ ಹಾ ಮತ್ತ ನೀನು ಹೊಲನೂ ಬೇಡ, ಬೀಗ್ರ ನಿಮ್ಮ ಮಗಳು ಯಪ್ಪು ಹಂಗ ಮಾಡ್ಬೇಡ್ರಿ ಬೀಗ್ರ. ನಿಮ್ಮ ಚಾನು ಬೇಡ. ಅಯ್ಯೋ ರೆಡಿಯಾಗ್ರಿ. ನಿಮ್ದೇನು ಬೇಡ. ನಿಮ್ ಕುರ್ಚಿ ಹೋಗೋ ಇವರು ಬೀಗ್ರ 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 ಹೋದರು ಬೀಗರು ಹೋದರು 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 ಬೀಗರು ಹೋದರು ಸಮಾಜ ಇಲಾಖೆಯ ಎಲ್ಲ ಹೋದರು ಹೋದರು ಹೋದರು. ಸರ್ಕಾರಿ ನೌಕರರು ಅದ್ಭುತವಾಗಿ ನಾಟಕವನ್ನು ಪ್ರದರ್ಶನ. ಬಹಳ ಖುಷಿ ಅಂದ್ರೆ ನಮ್ಮ AD ಮೇಡಮ್, ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಮುಖ್ಯಸ್ಥರು ನಂದಾ ಮೇಡಮ್ ಒಂದು ಜೋರಾದ ಚಪ್ಪಾಳೆ ಬರಲಿ. ನಿಜವಾಗಿ ಅಧಿಕಾರದೊಳಗ ಒಂದು ದೊಡ್ಡ ಹುದ್ದೆ ಇದ್ರೂ ಕೂಡ ಬಹಳಷ್ಟು ಒಳ್ಳೆಯ ಪಾತ್ರವನ್ನ ನಿಭಾಯಿಸಿದ್ದಾರೆ. ಚಪ್ಪಾಳೆ ಮೂಲಕ ನಮ್ಮ ಗದಗ ಸಮಾಜ ಕಲ್ಯಾಣ ಇಲಾಖೆ ಎಲ್ಲ ಗೌರವಾನ್ವಿತ ಕಲಾವಿದರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಈಗಿನ ಪಾತ್ರದಲ್ಲಿ ನಾನು ಶ್ರೀಕಾಂತ್ ಹನುಮನ್ಸಿ, ಗದಗ ಸಮಾಜ ಕಲ್ಯಾಣ ಇಲಾಖೆ ಕೆಲಸ ಮಾಡೋದು. ನಾನು BS ಗುಡಿ ಕಲ್ಯಾಣ ಪಾತ್ರದಲ್ಲಿ ಸಮಾಜ ಕಲ್ಯಾಣಕ್ಕೆ ಗದಗ. ಮಲಯಾಳ ಪಾತ್ರದಲ್ಲಿ ಸಮಾಜ ಕಲ್ಯಾಣಕ್ಕೆ ಗದಗ. ಗೌಡನ ಹೆಂಡತಿಯ ಪಾತ್ರದಲ್ಲಿ ಸಮಾಜ ಕಲ್ಯಾಣಕ್ಕೆ ರೋಡ್. ನಮಸ್ಕಾರ, ನನ್ನ ಹೆಸರು ನಂದಾ ಹನಬರಟ್ಟಿ, ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ. ಗೌಡನ ಮಗಳ ಪಾತ್ರ.
ಬಸ್ ಸ್ಟ್ಯಾಂಡ್ ಪತ್ರದಾಗ ಪ್ರವೀಣ್ ಮನೋಹರ್ ಗಾಯಕರ್ ಸಮಾಜ ಕಲ್ಯಾಣ ಇಲಾಖೆ ಗದಗ. ನನ್ನ ಹೆಸರು ಕಸ್ತೂರಿ ನಟ್ಟಿ ಅಂತ, ವಸತಿ ಹಿರಿಯ ಮೇಲ್ವಿಚಾರಕಿ, ಸಮಾಜ ಕಲ್ಯಾಣ ಇಲಾಖೆ ರೋಣ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರೋಹನ್ ಕುಲಕರ್ಣಿ ಅಂತ. ನಾನು ಮಗುಮಗದಿನ ಪಾತ್ರ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಮತ್ತೇನು ಎಲ್ಲ ಹೇಳಿದ್ರೆ ಗೌಡನ ಕೊನೆದಲ್ಲ. ನನ್ನ ಹೆಸರು ಧರ್ಮರಾಜ್ ಅಂತೇಳಿ, ಗೌಡನ ಪಾತ್ರದ ಸಮಾಜ ಕಲ್ಯಾಣ ಇಲಾಖೆಗಾದ